ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ನ ಮನೆ ದೇವರ ಆಣೆಗೂ ನಿಮ್ಮ ಅಪ್ಪ ಅನ್ನೋದು ಸತ್ಯ ಮಗಳೇ. ಸಾರಿ ಮಲ್ಲಿ, ನಿನ್ನಿಂದ ತುಂಬಾ ವಿಷಯನ ಮುಚ್ಚಿಟ್ಬಿಟ್ವಿ. ಆದ್ರೆ ನಮ್ಮ ಹತ್ರ ಬೇರೆ ದಾರಿ ಇರಲಿಲ್ಲ. ನಮ್ಮ ಪರಿಸ್ಥಿತಿ ಆಗಿತ್ತು, ಮುಚ್ಚಿಡ್ಲೇಬೇಕಾಯ್ತು. ಪ್ಲೀಸ್ ನಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡ, ನಮ್ಮೇಲೆ ಬೇಜಾರು ಮಾಡ್ಕೋಬೇಡ. ಅಕ್ಕರೆ, ನನಗೆ ಬೇಸರ ಆಗ್ತಿರೋದು ಇದಕ್ಕಲ್ಲ, ಎಲ್ರು ನನಗೆ ಮೋಸ ಮಾಡ್ಬಿಟ್ಟಲ್ಲ ಅಂತ ಬೇಸರ ಆಗ್ತೈತೆ. ನಾನೆಂತ ನತದೃಷ್ಟೇ ಅಲ್ವಾ? ನನ್ನ ಹಣೆ ಬರೋದಲ್ಲಿ ಬರೀ ಮೋಸನೇ ಬರ್ತೈತೆ. ಹುಡ್ಸಿದ ದೇವ್ರು ಮೋಸ ಮಾಡ್ತಾ, ಬೆಳೆಸಿದ ತಾತ ಮೋಸ ಮಾಡ್ತಾ, ಪ್ರೀತಿಸಿ ಮದುವೆಯಾಗಿ ಗಂಡನೂ ಮೋಸ ಮಾಡ್ತಾ, ಕೊನೆಗೆ ಅಪ್ಪ ಅಂತ ಅನ್ಸ್ಕೊಂಡವನು ಮೋಸ ಮಾಡ್ದ. ಜೀವನ ಪೂರ್ತಿ ಮೋಸನೇ ಆಗೋಯ್ತಲ್ಲ ಅಕ್ಕರೆ. ಅಕ್ಕರೆ, ನಿಮ್ಗೆಲ್ಲ ವಿಷಯನೂ ಗೊತ್ತಿತ್ತು, ಆದ್ರೂ ನನ್ನ ಹತ್ರ ಮುಚ್ಚಿಟ್ರಿ. ಇವಾದ್ರೂ ಒಂದ್ ಮಾತು ಹೇಳ್ಬೋದಿತ್ತಲ್ಲ ಅಕ್ಕರೆ. ಸಾರಿ ಮಲ್ಲಿ, ಹೇಳಿದ್ನಲ್ಲ ನಮ್ಮ ಪರಿಸ್ಥಿತಿ ಆಗಿತ್ತು ಅಂತ. ನಮಗೆ ಈ ವಿಷಯ ಗೊತ್ತಾಗಿದ್ದೆ ಲೇಟು ಮಲ್ಲಿ. ನಿನ್ನ ಹತ್ರ ಎಲ್ಲ ಹೇಳ್ಕೋಬೇಕು ಅಂತಾನೆ ಇದ್ವಿ, ಆದ್ರೆ ನೀನು ನಿನ್ನ ತಂದೆ ಬಗ್ಗೆ ದ್ವೇಷನ ಬೆಳೆಸ್ಕೊಂಡ್ಬಿಟ್ಟಿದ್ದೆ. ಮಾತೆತ್ತಿದ್ರೆ ಸಾಕು ಉರಿದು ಬೀಳ್ತಿದ್ದೆ ನೀನು. ನಿನಗೆ ನೆನಪಿದ್ಯಾ, ನಾನು ಗೌತಮ್ ಅವರು ರಾಜೇಂದ್ರ ಭೂಪತಿ ಅವ್ರ ವಿಷಯ ಬಂದಾಗೆಲ್ಲ ದೊಡ್ಡವ್ರ ಬಗ್ಗೆ ಈ ರೀತಿ ಹಗುರಾಗಿ ಮಾತಾಡಬಾರ್ದು ಅಂತ ನಿನ್ಗೆ ಹೇಳ್ತಿದ್ವಿ. ಅದು ಈ ಕಾರಣಕ್ಕೆ. ಆದ್ರೆ ನೀನು ನಮ್ಮ ಮಾತೆ ಕೇಳ್ತಿರ್ಲಿಲ್ಲ, ಅವ್ರ ಮೇಲೆ ವಿಷ ಕಾರ್ತಿದ್ದೆ. ಅದಕ್ಕೆ ಸರಿಯಾದ ಸಮಯ ನೋಡ್ಕೊಂಡು ನಿನ್ನ ಹತ್ರ ಹೇಳ್ಬೇಕು ಅಂತ ಮಾತಾಡ್ಕೊಂಡಿದ್ವಿ. ಅದ್ ಬಿಟ್ರೆ ನಿನ್ನ ಹತ್ರ ಮುಚ್ಚಿಡ್ಬೇಕು ಅನ್ನೋ ಉದ್ದೇಶ ನಮ್ಗಿರ್ಲಿಲ್ಲ. ಇನ್ ತಾತನ ವಿಷಯಕ್ಕೆ ಬಂದ್ರೆ ಅವರು ನಿನ್ಮೇಲಿರೋ ಕಾಳಜಿಯಿಂದ ಈ ರೀತಿ ಮಾಡಿದ್ರು. ರಾಜೇಂದ್ರ ಭೂಪತಿಯವರು ಇನ್ನೂ ಜೈಲಲ್ಲೇ ಇದ್ದಾರೆ ಅಂತ ಅವ್ರು ಅನ್ಕೊಂಡಿದ್ರು. ಅದಕ್ಕೆ ನಿನ್ನ ಹತ್ರ ಏನೂ ಹೇಳಿಲ್ಲ, ಅದು ನಿನ್ ಮೇಲೆ ಬೇರೆ ತರ ಪರಿಣಾಮ ಬೀರುತ್ತೆ ಅಂತ. ಅದು ಅಲ್ಲದೆ ನಿನ್ ತಾಯಿ ನಿನ್ ತಾತನ ಹತ್ರ ಮಾತು ತಗೊಂಡಿದ್ರಂತೆ, ತಂದೆ ನೆರಳಲ್ಲಿ ನನ್ನ ಮಗಳು ಬೆಳಿಬಾರ್ದು ಅಂತ. ನಿನ್ ತಾತ ನಿನ್ ತಾಯಿ ಕೊಟ್ಟಿರೋ ಮಾತು ತಕ್ಕಂಗೆ ನಡ್ಕೊಂಡಿದ್ದಾರೆ. ಆ ಮಾತನ್ನ ನಮಗೂ ಹೇಳಿದ್ರು. ಆದ್ರೆ ಎಷ್ಟು ವಿಚಿತ್ರ ಅಲ್ವಾ, ನಾವು ನಿನ್ನ ಹತ್ರ ಈ ರಹಸ್ಯನ ಮುಚ್ಚಿಟ್ವಿ. ಆದ್ರೆ ದೇವ್ರ ಲೆಕ್ಕಾಚಾರ ಬೇರೆನೇ ಇತ್ತು. ತಾತ ಈ ಮನೆ ಕೆಲ್ಸಕ್ಕೆ ಸೇರ್ಕೊಂಡಿದ್ದು, ಅವ್ರ ಮೂಲಕ ನೀನ್ ಈ ಮನೆಗೆ ಬಂದಿದ್ದು, ನಿನ್ಗೂ ಜಯದೇವ್ ಅವ್ರಿಗೆ ಮದುವೆ ಆಗಿದ್ದು, ಜಯದೇವ್ ಅವರು ರಾಜೇಂದ್ರ ಭೂಪತಿ ಅವ್ರಿಗೆ ಪರಿಚಯ ಆಗಿದ್ದು, ನಿಮ್ಮಿಬ್ಬರ ಮಧ್ಯದಲ್ಲಿ ರಾಜೇಂದ್ರ ಭೂಪತಿ ಅವ್ರು ಬಂದಿದ್ದು, ಇದೆಲ್ಲ ವಿಧಿ ಆಟನೇ. ನಾವೇನೋ ಅನ್ಕೊಂಡ್ರೆ ವಿಧಿ ಇನ್ನೇನೋ ಆಗೋ ತರ ಮಾಡುತ್ತೆ. ಹೀಗ್ ನೋಡು, ತಾನೇ ತನ್ನ ಕೈಯಾರೆ ತನ್ನ ಮಗಳ ಜೀವನ ಹಾಳು ಮಾಡಿದೆ ಅಂತ ರಾಜೇಂದ್ರ ಭೂಪತಿ ಅವರು ಅಲ್ಲಿ ಕೊರಗ್ತಿದ್ದಾರೆ. ಇಲ್ಲಿ ನಿನಗ್ ನೋವಾಗ್ತಿದೆ. ಜೀವನ ಎಷ್ಟು ವಿಚಿತ್ರ ಅಂತ ಅನ್ಸುತ್ತೆ.